ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾವಿವತ್ತು ಹುಣಸೂರಿಗೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಮಗ, ನನ್ನ ಮನೆಯವರು. ನನ್ನ ಮಗಂದು ಸ್ವಲ್ಪ ಸ್ಕೂಲ್ ಕೆಲಸ ಇತ್ತು, ಹಾಗೆ ಹೋಗ್ತಾ ಇದ್ವಿ. ಹಾಗೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ತಾಲೂಕು ಆಫೀಸಲ್ಲಿ ಕೆಲಸ ಇದೆ ಅಂತಂದರು. ಹಾಗೆ ಸರಿ, ಎರಡು ಕೆಲಸ ಒಟ್ಟಿಗೆ ಆಗುತ್ತಲ್ಲ ಅಂತ ಹೇಳಿಕೊಂಡು ನಾನು ಹೊರಟಿದ್ದೀನಿ ಫ್ರೆಂಡ್ಸ್. ಹಾಗೆ ಹೋಗ್ತಾ ಇದ್ದೀವಿ. ಅವ್ನ ಸ್ಕೂಲ್ ಕೆಲಸ ಅಂತೂ ಏನೂ ಆಗಲಿಲ್ಲ. ಅವರಪ್ಪ ತಾಲೂಕು ಆಫೀಸಿಗೆ ಹೋದರು. ಹಾಗೆ ನನಗೊಂದು 2-3 ಬಟ್ಟೆ ಬೇಕಾಗಿತ್ತು. ಹಾಗೆ ಅಂಗಡಿಗೆ ಹೋದೆ, ಅಲ್ಲಿ ಮ್ಯಾಚಿಂಗ್ ಕಲರ್ ಸಿಕ್ಕಲಿಲ್ಲ, ಅದು ಕೆಲಸ ಆಗಲಿಲ್ಲ. ವಾಪಸ್ ಬಂದೆ ನಾನು. ನಮ್ಮ ಮನೆಯವರು ತಾಲೂಕು ಆಫೀಸ್ಗೆ ಹೋಗಿ ಬಂದಿದ್ದರು. ಹಾಗೆ ಟೈಮ್ ಆಗಿತ್ತಲ್ಲ, ನಡೀಲಿ ಊಟ ಮಾಡಿಕೊಂಡೇ ಹೋಗ್ಬಿಡೋಣ ಮನೆಗೆ ಅಂತಂದರು. ಊಟಕ್ಕೆ ಅಂತ ಹೋಟೆಲಿಗೆ ಬಂದ್ವಿ. ನನ್ನ ಮಗ ಸಿಟ್ಟಲ್ಲಿದ್ದಾನೆ. ನಾವು ಊಟ ಆರ್ಡ್ರ್ ಮಾಡಿದ್ರೆ ಅವನಿಗೆ ಐಸ್ ಕ್ರೀಮ್ ಬೇಕಂತೆ. ಅವರಪ್ಪ ಕೊಡಿಸಲ್ಲ ಅಂತ ಹೇಳಿದರು. ಅವನಿಗೆ ಶೀತ ಆಗಲ್ಲ ಫ್ರೆಂಡ್ಸ್. ಅವನಿಗೆ ಕಿವಿ ಸೈಡ್ ಗಂಟೆ ಎದ್ದೇಳುತ್ತೆ ಅವನಿಗೆ ಈ ಥರ ಐಸ್ ಕ್ರೀಮು, ಮೊಸರು ಆ ಥರ ಎಲ್ಲ ತಿಂದರೆ. ಅದಕ್ಕೆ ತೆಕ್ಕೊಡ್ಲಿಲ್ಲ. ಅದಕ್ಕೆ ಸಿಟ್ಟಲ್ಲಿ ಕೂತಿದ್ದಾನೆ. ಬೇಕು ನನಗೆ ಐಸ್ ಕ್ರೀಮು, ಒಂದೇ ಒಂದು ಸಾಕು ಅಂತ ಕೇಳ್ತಾ ಇದ್ದಾನೆ. ಕೇಳೋದು ನೋಡಿದ್ರೆ ಬೇಜಾರಾಗುತ್ತೆ, ಆದರೆ ಅವನ ಆರೋಗ್ಯ ದೃಷ್ಟಿ ನೋಡಿದ್ರೆ ಬೇಡ. ಅದೇನಕ್ಕೆ ಅದು ಗಂಟು ಬರೋದು ನೋಡಿದ್ರೆ ನಮಗೆ ಭಯ ಆಗುತ್ತೆ, ಇದೇನು ಇಷ್ಟು ದಪ್ಪ ಕಾಣ್ತದಲ್ಲ ಅಂತ. ಅದಕ್ಕೆ ನಾವು ಅವನಿಗೆ ಆ ಥರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಅವನಿಗದೇ ಸ್ವಲ್ಪ ಬೇಜಾರು. ಕೊನೆಯಲ್ಲೂ ಪಾಯಸ ಇತ್ತಲ್ಲ, ಹಾಗೆ ಪಾಯಸ ಕುಡಿತಾ ಇದ್ದಾನೆ. ಅದು ಹೇಗೋ ಸಮಾಧಾನ ಆಯಿತು, ಮರ್ತಿದ್ದಾನೆ. ಹಾಗೆ ಹಪ್ಳನ ಪಾಯಸದ ಜೊತೆ ನೆಂಚ್ಕೊಂಡು ಅದನ್ನೇ ತಿಂತಾಯಿದ್ದಾನೆ. ನಮ್ಮದು ಊಟ ಆಯಿತು. ಊಟ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋಗ್ತಾ ಪೆಟ್ರೋಲ್ ಖಾಲಿ ಆಗಿತ್ತು, ಪೆಟ್ರೋಲ್ ಹಾಕಿಸ್ಕೊಂಡು ಹಾಗೆ ಹೋಗ್ತಾಯಿದ್ದೀವಿ. ಕೊನೆಯಲ್ಲೂ ಅವನು ಹಠ ಮಾಡಿದ್ನ ಐಸ್ ಕ್ರೀಮ್ ತೆಗೆದುಕೊಡ್ಲಿಲ್ಲ ಅಂದ್ಬಿಟ್ಟು ಜ್ಯೂಸ್ ತೆಗೆಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್. ಸಂಜೆ ಮೇಲೆ ಮತ್ತೆ ಈ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ರೇಷನ್ ತಗೊಳ್ಳೋ ನೋಡಿ ಅಂತಂದರು. ಹಾಗೆ ಮನೆಗೆ ತಿಂಗಳಿಗೆ ದಿನಸಿ ಬೇಕಾಗಿತ್ತಲ್ವ, ತಗೊಳ್ಳೋಣ ಅಂತ ಬಂದೆ. ನಾನು ಯಾವತ್ತೂ ಅಷ್ಟೇ ಸಾಮಾನು ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ, ಏನೇನು ಬೇಕು, ಏನೇನು ಖಾಲಿಯಾಗಿರುತ್ತೆ ಅಂತ. ಈ ಸಲ ಏನೂ ಇಲ್ಲ. ಇವರು ದಿಢೀರನೇ ಹೇಳಿದ್ರು ನಡಿ ಹೋಗೋಣ ಅಂತ. ಅವ್ರು ಹೇಳ್ದಾಗಲೇ ಬಂದುಬಿಟ್ರೆ ಸರಿ, ಇಲ್ದೋದ್ರೆ ಇನ್ನೂ ಲೇಟ್ ಮಾಡ್ತಾರೆ. ನಾವು ಹೇಳಿದ ಟೈಮಲ್ಲಿ ಅವ್ರು ಬರೋಲ್ಲ. ಹೇಳಿದ್ದೆ ಚಾನ್ಸ್ ಅಂತ ಹೇಳ್ಬಿಟ್ಟು ನಾನು ಹೊರಟ್ಬಿಟ್ಟೆ. ಆದರೆ ಸಾಮಾನು ಲಿಸ್ಟ್ ಇಲ್ಲದೆ ಬಂದರೆ ಈಗೇ ಎಲ್ಲ ಕಡೆ ನೋಡ್ತಾ ತಗೊಳ್ಳೋದ್ರೊಳಗೆ ಲೇಟ್ ಆಗಿಬಿಡುತ್ತೆ. ಚೀಟಿ ಅದೇ ಲಿಸ್ಟ್ ಮಾಡ್ಕೊಬಂದಿದ್ರೆ ಪಟಾಪಟ್ ಅಂತ ತೊಗೊಬಿಡ್ಬೋದು. ಸಾಮಾನು ಹಂಗೂ ತಗೊಂಡು ಮನೆಗೆ ಬಂದೆ. ಮನೆಗೆ ಬರುವಾಗ ಚಿಕನ್ ತೊಗೊಂಡು ಬಂದಿದ್ದೆ ಫ್ರೆಂಡ್ಸ್, ಕಬಾಬ್ ಮಾಡೋಣ ಅಂತ. ಮುದ್ದೆಗೆ ಇಟ್ಕೊಂಡು ಕಬಾಬ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಊಟ ಮಾಡ್ಕೊಂಡು ಮಲ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್.